ಎಲ್ಲರಿಗೂ ನಮಸ್ತೆ. ಅರೋಮಾ ಆಫ್ ಕೂರ್ಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ತೊಗರಿಬೇಳೆ ಹೋಳಿಗೆ. ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಹಬ್ಬದ ಟೈಮಲ್ಲಿ ಈ ಬೇಳೆ ಹೋಳಿಗೆನ ಜಾಸ್ತಿ ಮಾಡ್ತಾರೆ. ತುಂಬ ಜನಕ್ಕೆ ಇದು ಇಷ್ಟ ಆಗುವಂತಹ ಸ್ವೀಟು. ಇದನ್ನ ಜಾಸ್ತಿ ಜನಕ್ಕೆ ಮಾಡುವಾಗ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡೋಣ. ಹಾಗೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನಿಲ್ಲಿ ಮೊದಲಿಗೆ 1 kgಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀವಿ. ಹಾಗೆ 1 kg ತೊಗರಿಬೇಳೆಗೆ 1 kgಯಷ್ಟು ಮೈದಾ, ಹಾಗೆ 3/4 kgಯಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಅಚ್ಚು ಬೆಲ್ಲನ ತೊಗೊಂಡಿದ್ದೀವಿ. ಹಾಗೆ ಒಂದು ದೊಡ್ಡ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ. 1 kg ಬೇಳೆಗೆ 1 ತೆಂಗಿನಕಾಯಿ ಬೇಕಾಗುತ್ತೆ. ಹಾಗೆ 5ರಿಂದ 6 ಏಲಕ್ಕಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ. ಹಾಗೆ ಹೋಳಿಗೆನ ಬೇಯಿಸೋದಕ್ಕೆ ಎಣ್ಣೆನ ತೊಗೊಂಡಿದ್ದೀವಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ತೊಗರಿಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಈಗ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡು ಇದಕ್ಕೆ 1ರಿಂದ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಈಗ ನೀರು ಕುದಿ ಬಂದ ಮೇಲೆ ಇದಕ್ಕೆ ಬೇಯಿಸಿರುವಂತಹ ಬೇಳೆನ ಹಾಕ್ಕೊಳ್ಳೋಣ. ಈಗ ಒಂದು ದೊಡ್ಡ ತಟ್ಟೆಗೆ ಮೈದಾನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀವಿ. 1/4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ 1/2 ಸ್ಪೂನಷ್ಟು ಅರಿಶಿಣ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಬೇಳೆ ಹೋಳಿಗೆಗೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕಿಂತ ತೆಳುವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದನ್ನು 4ರಿಂದ 5 ಗಂಟೆ ನೆನೆಸಿ ಇಟ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚು ನೆಂದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿ 4 to 5 hours ಇದನ್ನ ನೆನೆಸಿಟ್ಕೊಳ್ಳೋಣ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಮುಟ್ಟು ನೋಡಿದಾಗ ಸಾಫ್ಟಾಗಿದ್ದರೆ ಸಾಕಾಗುತ್ತೆ. ಇಲ್ಲಿ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ, ಬೇಳೆ ಅಂಟ್ಕೊಂಡಿಲ್ಲ. ಈಗ ಇದನ್ನು ಚೆನ್ನಾಗಿ ಬೆಂದ ಮೇಲೆ ಸೋರಿಸ್ಕೊಳ್ಳೋಣ. ನೀರನ್ನೆಲ್ಲ ತೆಗೆದಿಟ್ಕೊಂಡು ಬೇಳೆನ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಈ ಬೇಳೆ ರಸದಿಂದ ಸಾಂಬಾರು ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಳೆ ಎಲ್ಲ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಗ್ರೈಂಡರ್ಗೆ ನಾವು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀವಿ. ತೆಂಗಿನಕಾಯಿ ಹಾಕಿದ್ಮೇಲೆ ಇದಕ್ಕೆ ಬೆಂದಿರುವಂತಹ ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆ ಎಲ್ಲ ಇಲ್ಲಿ ತಣ್ಣಗಾಗಿದೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ಬೇಳೆ ಹಾಗೆ ತೆಂಗಿನಕಾಯಿ ಸ್ವಲ್ಪ ನುರಿದ ಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಬಿಳಿ ಅಚ್ಚು ಬೆಲ್ಲನ ತೊಗೊಂಡಿದ್ದೀವಿ. ಈಗ ಬೆಲ್ಲ ಎಲ್ಲ ಇದಕ್ಕೆ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೂ ನೀರು ಸೇರಿಸ್ಬಾರ್ದು, ಹಾಗೆ ರುಬ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಎತ್ತಿಟ್ಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಹೋಳಿಗೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ವೀಟು. ಈ ಥರ ಈಸಿಯಾಗಿ ಇದನ್ನ ಮಾಡ್ಕೋಬಹುದು. ಈ ಹೂರಣನ ಬೇಕಿದ್ರೆ ಕುದಿಸ್ಕೋಬಹುದು. ಕುದಿಸಿಟ್ಕೊಳ್ಳೋದ್ರಿಂದ 3 to 4 days ಕೆಡಲ್ಲ. ಅರ್ಜೆಂಟಿಗೆ 1 day ಅಥವಾ 2 daysಗೆ ಮಾಡ್ಕೊಳ್ಳೋದಾದರೆ ಈ ಥರ ಕುದಿಸ್ತೇನೂ ಮಾಡ್ಕೋಬಹುದು. ಈಗ ಈ ಮೈದಾ ಎಲ್ಲ ಚೆನ್ನಾಗಿ ನಾದ್ಕೊಳ್ಳೋಣ. ಇದು 3 to 4 hours ಆಗಿದೆ. ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈ ಥರ ನಾದ್ಕೊಳ್ಳೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಬರುತ್ತೆ. ಎಣ್ಣೆನೂ ಜಾಸ್ತಿ ಹಾಕಿರೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬಾಳೆದೆಲೆಗೆ ಎಣ್ಣೆನ ಸವರ್ಕೊಂಡು ಈ ಥರ ಮೈದಾ ಎಲ್ಲ ಉಂಡೆ ಮಾಡಿಕೊಂಡು ಅದಕ್ಕೆ ಈ ಥರ ಬೇಳೆ ಹೂರಣನ ತುಂಬಿಸ್ಕೊಂಡು ಈ ಥರ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಎಣ್ಣೆ ಸವರಿರುವಂತಹ ಪ್ಲಾಸ್ಟಿಕ್ನ ಇಟ್ಕೊಂಡು ತಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋಣ. ಈ ಥರ ಪ್ಲಾಸ್ಟಿಕ್ಕಿಂದ ಮಾಡ್ಕೊಳ್ಳೋದ್ರಿಂದ ಕೈಗೆ ಅಂಟಲ್ಲ, ಹಾಗೆ ತುಂಬ ಬೇಗನೆ ಸ್ಪ್ರೆಡ್ ಆಗುತ್ತೆ, ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಪ್ಲಾಸ್ಟಿಕ್ ಹಾಕಿಲ್ಲ ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಶೇಪ್ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ. ಹೂರಣ ಜಾಸ್ತಿ ಹಾಕ್ಕೊಂಡು ಮೈದಾ ಕಡಿಮೆ ಹಾಕ್ಕೋಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ತವಾಗೆ ಎಣ್ಣೆನ ಹಾಕ್ಕೊಂಡು ತಟ್ಕೊಂಡಿರುವಂತಹ ಬೇಳೆನ ಹಾಕಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಬೇಯಿಸ್ಕೊಳ್ಳೋಣ. ಇದು ತುಂಬ ಬೇಗನೆ ಬೇಯುತ್ತೆ. ಮೈದಾ ತುಂಬ ಆದಷ್ಟು ಕಡಿಮೆ ಹಾಕ್ಕೊಂಡು
ಹೂರಣ ಜಾಸ್ತಿ ಸೇರಿಸ್ಕೊಳ್ಳೋಣ, ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಹೋಳಿಗೆನೂ ಬೆಂದಿದೆ. ಈ ಥರ ಎತ್ತಿಟ್ಕೊಂಡ್ರೆ ಬೇಗನೆ ಎಲ್ಲ ಹೋಳಿಗೆನೂ ರೆಡಿಯಾಗುತ್ತೆ. ಹಬ್ಬದ ಟೈಮಲ್ಲಿ ಜಾಸ್ತಿ ಜನಕ್ಕೆ ಮಾಡುವಾಗ ಈ ಥರ ಈಸಿಯಾಗಿ ಹೋಳಿಗೆನ ಮಾಡ್ಕೋಬಹುದು. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.